ಬ್ರಿಮ್ಸ್ ಆಸ್ಪತ್ರೆ ಸದಾ ಒಂದಲ್ಲ ಒಂದು ಕರ್ಮಕಾಂಡಗಳಿಂದಲೇ ಸುದ್ದಿಯಲ್ಲಿರುತ್ತೆ. ಇನ್ಫ್ಯಾಕ್ಟ್ ಈ ಆಸ್ಪತ್ರೆ ಬಗ್ಗೆ ಹೇಳೋದಕ್ಕೆ ತಾಸು ಗಟ್ಟಲೆ ಸಾಕಾಗಲ್ಲ, ಅಷ್ಟೊಂದು ಕರ್ಮಕಾಂಡಗಳಿದ್ದಾವೆ. ಈಗಲೂ ಅಷ್ಟು ನೀರಿನ ಬಾಕಿ ಬಿಲ್ ವಿಚಾರವಾಗಿ ಸುದ್ದಿಯಲ್ಲಿದೆ. ಹಾಗಾದ್ರೆ ಎಷ್ಟು ಬಾಕಿ ಉಳಿಸ್ಕೊಂಡಿದೆ, ಯಾಕಾಗಿ ಬಾಕಿ ಉಳಿಸ್ಕೊಂಡಿದೆ, ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೋಟಿ ನೀರಿನ ತೆರಿಗೆ ಉಳಿಸಿಕೊಂಡ ಬ್ರಿಮ್ಸ್ 1.5 ಕೋಟಿ ಬಿಲ್ ಪಾವತಿಸದ ಬ್ರಿಮ್ಸ್ಗೆ ನೋಟಿಸ್. ಆಸ್ಪತ್ರೆಗೆ ನೀರು ಸರಬರಾಜು ಬಂದ್ಗೆ ಡೆಡ್ಲೈನ್. ಕುಡಿಯುವ ನೀರಿನ ಬಿಲ್ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಬ್ರಿಮ್ಸ್ ಅಧಿಕಾರಿಗಳಿಗೆ ನಗರಸಭೆಯ ಅಧಿಕಾರಿಗಳು ವಾರ್ನಿಂಗ್ ನೀಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5-6 ವರ್ಷಗಳಿಂದ 1.5 ಕೋಟಿ ನೀರಿನ ತೆರಿಗೆಯನ್ನೇ ಕಟ್ಟಿಲ್ಲ. ನೀರಿನ ತೆರಿಗೆಯನ್ನ ಪಾವತಿಸದ್ದಕ್ಕೆ 15 ದಿನದ ಡೆಡ್ಲೈನ್ ನೋಟಿಸ್ ನೀಡಿ ಸಿಎಂಸಿ ಆಯುಕ್ತರು ಬ್ರಿಮ್ಸ್ಗೆ ಶಾಕ್ ನೀಡಿದ್ದಾರೆ. 15 ದಿನಗಳಲ್ಲಿ ನೀರಿನ ತೆರಿಗೆ ಬಿಲ್ ಕಟ್ಟದೇ ಇದ್ರೆ ಬ್ರಿಮ್ಸ್ನ ಎಲ್ಲಾ ಕಡೆಗಳಲ್ಲಿ ನೀರು ಸ್ಥಗಿತ ಮಾಡುವುದಾಗಿ ಕೊನೆಯ ಎಚ್ಚರಿಕೆ ನೀಡಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಬ್ರಿಮ್ಸ್ ಆಸ್ಪತ್ರೆಯ ವಸತಿ ನಿಲಯಗಳಿಗೆ ನೀರು ಸ್ಥಗಿತ ಮಾಡುವ ಬಿಸಿ ಮುಟ್ಟಿಸಿದ್ದಾರೆ. ನಗರಸಭೆ ಆಯುಕ್ತರಾದ ಶಿವರಾಜ್ ರಾಠೋಡ್ ಬ್ರಿಮ್ಸ್ಗೆ ನೋಟಿಸ್ ನೀಡಿ ಕೊನೆಯ ಎಚ್ಚರಿಕೆ ನೀಡಿದ್ದಾರೆ. ಬ್ರಿಮ್ಸ್ ಸುಮಾರು 1.5 ಕೋಟಿ ನೀರಿನ ಕರ ಬಾಕಿ ಇದೆ. ಅವರಿಗೆ 1 ವರ್ಷ ಹಿಂದೆ ಕ್ವಾರ್ಟರ್ಸ್ಗೆ ಕಟ್ನು ಮಾಡಿದ್ವಿ. ತುಂಬ್ತೀನಿ ಅಂತ ಹೇಳಿದ್ರು, ಸ್ವಲ್ಪ ಅಮೌಂಟ್ ತುಂಬಿದ್ದಾರೆ. ಅರೌಂಡ್ 1.5 ಕೋಟಿ ಬಾಕಿ ಇದೆ. ಅವರು ಹಾಸ್ಪಿಟಲ್ ಮತ್ತು ಕ್ವಾರ್ಟರ್ಸ್ ಎರಡು ಕಲ್ತು. ಸೊ ಹಾಸ್ಪಿಟಲ್ ಕ್ಯಾಂಪಸ್ ಅಲ್ಲೇ ಅವ್ರದ್ದು ಸ್ಟೂಡೆಂಟ್ ಹಾಸ್ಟೆಲ್ ಎಲ್ಲ ಇದೆ. ಸೊ ಅದೆಲ್ಲ ಕಲಿತೆ ಅವ್ರದ್ದು 1.5 CR ಬಾಕಿ. ಬೈ ಚಾನ್ಸ್ ಅದು ತುಂಬಲಿಲ್ಲ ಅಂದ್ರೆ ಕ್ವಾರ್ಟರ್ಸ್ಗೆ ನೀರು ಕಟ್ ಮಾಡ್ತೀವಿ. ಈ ಮಂತ್ ಎಂಡ್ ತನಕ ಅವ್ರು ತುಂಬ್ತೀನಿ ಅಂತ ಹೇಳಿದ್ದಾರೆ. ತುಂಬಲಿಲ್ಲ ಅಂದ್ರೆ 1,50,00,000ಕ್ಕೂ ಅಧಿಕ ತೆರಿಗೆಯನ್ನ ಪಾವತಿಸಿ ಎಂದು ಪದೇ ಪದೇ ಬ್ರಿಮ್ಸ್ಗೆ ಸಿಎಂಸಿ ನೋಟಿಸ್ ಜಾರಿ ಮಾಡುತ್ತಿದೆ. ಹೀಗಾಗಿ ಈ ಬಾರಿ ಕೊನೆಯ ಎಚ್ಚರಿಕೆ ನೀಡಿ ಬ್ರಿಮ್ಸ್ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ. ಜನಸಾಮಾನ್ಯರ ತೆರಿಗೆ ಬಾಕಿ ಇದ್ರೆ ನಗರಸಭೆ ಸಿಬ್ಬಂದಿಗಳು ಮನೆಗೆ ಭೇಟಿಯಾಗಿ ಹಣ ತುಂಬುವಂತೆ ಕಿರುಕುಳ ನೀಡುತ್ತಾರೆ. ಆದರೆ ಬ್ರಿಮ್ಸ್ 5-6 ವರ್ಷದಿಂದ ಕೋಟ್ಯಾಂತರ ರೂಪಾಯಿ ವಾಟರ್ ತೆರಿಗೆ ಪಾವತಿ ಮಾಡದೇ ಇದ್ರೂ ಇನ್ನೂ ನೋಟಿಸ್ಗೆ ಮಾತ್ರ ಸೀಮಿತರಾಗಿದ್ದಾರೆ ಎಂದು ಜಿಲ್ಲೆಯ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ. ನಾವು ಈಗಾಗಲೇ 40ರಿಂದ 50 ಲಕ್ಷ ನೀರಿನ ತೆರಿಗೆ ಕಟ್ಟಿದ್ದು, ಉಳಿದ ಬಿಲ್ ಆದಷ್ಟು ಬೇಗ ಕಟ್ಟುತ್ತೇವೆ ಎಂದು ಬ್ರಿಮ್ಸ್ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. 40 ಲಕ್ಷ ರೂಪಾಯಿ ಹಾಗೆ ಬಾಕಿ ಇರಬಹುದು, ಬಟ್ 10 lakhs ಮಾಡಿ ಹಂತದಲ್ಲಿ ಕಟ್ತಾ ಇದೀವಿ. ಇಲ್ಲ 1.5 ಕೋಟಿ ಇಲ್ಲ, ಅವ್ರಿಗೆ ಹೇಳಿದೆ, ಡಾಕ್ಯುಮೆಂಟ್ಸ್ ಹಾಕಿದ್ದಾರೆ, ಬಟ್ ಅವ್ರಿಗೆ ಹೇಳ್ತಾ ಇದೀವಿ ನಮ್ಮ ಮೀಟರ್ ಪ್ರಕಾರ ಇದು ಕೊಡಿ ಅಂದ್ರೆ ಅವ್ರು ಅಂದಾಜು ಇದ್ರ ಮೇಲೆ ಕೊಡ್ತಾ ಇದ್ದಾರೆ. 10ರಿಂದ 15 ಲಕ್ಷ ಪ್ರತಿ ತಿಂಗಳು ಕಟ್ತಾ ಇದ್ದೀನಿ. ಒಂದು 2-3 ಮಂತ್ಸ್ ಅಲ್ಲಿ ನಾವು ಅದು ಫುಲ್ ಅಮೌಂಟ್ ಅವ್ರು ಕ್ಲಿಯರ್ ಮಾಡಿಬಿಡ್ತೀವಿ. 2 ಮಂತ್ಸ್ ಅಲ್ಲಿ ಒಂದು 70-80% ಅವ್ರು ಕ್ಲಿಯರ್ ಮಾಡಿಬಿಡ್ತೀವಿ. ಈಗ 45 ಲಕ್ಷ ರೂಪಾಯಿ ನಾನು ಕಟ್ಟಿದ್ದೀನಿ. ನನ್ನ ಹತ್ರ ದಾಖಲಾತಿ ಇದೆ. ಭಾಳ ದೊಡ್ಡ ಇಶ್ಯೂ ಆಗುತ್ತೆ, ಬಟ್ ಅವ್ರಿಗೆ ನಾನು ರಿಕ್ವೆಸ್ಟ್ ಏನು ಮಾಡ್ತೇನೆ ತಮ್ಮ ಮೂಲಕ ಅಂತಂದ್ರೆ ನಾವು ಪಾಟ್ ಮಾಡಿ ಕ್ಲಿಯರ್ ಮಾಡ್ತೀವಿ. ಒಟ್ನಲ್ಲಿ 100 ಕೋಟಿಯಲ್ಲಿ ಬ್ರಿಮ್ಸ್ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಆದರೆ ಕುಡಿಯುವ ನೀರಿನ ತೆರಿಗೆ ಪಾವತಿಸದೇ ಇರೋದು ನಿಜಕ್ಕೂ ದುರಂತ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.